ಗ್ಲೋಬಲ್ ಸ್ವಿಮ್ಮಿಂಗ್ ಅಕಾಡೆಮಿಯ ವತಿಯಿಂದ ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಲೋಕಾರ್ಪಣೆಯಾಗಿದೆ. ಇವತ್ತು ನಾವು ಜಗತ್ತಿನಲ್ಲೇ ನೋಡ್ತಾ ಇದ್ದೇವೆ, ಕೋವಿಡ್ನಂತಹ ಮಹಾಮಾರಿಗಳು ಬರ್ತಾ ಇರುವಂಥದ್ದು. ನಮ್ಮ ಬಾಡಿ ಇಮ್ಯುನಿಟಿ ಚೆನ್ನಾಗಿದ್ದರೆ ಇಂಥ ರೋಗಗಳು ನಮಗೆ ಬರುವುದಿಲ್ಲ. ಇವತ್ತು ಈ ರೀತಿಯ ಸ್ವಿಮ್ಮಿಂಗ್ ಪೂಲ್ಗಳನ್ನು ಮಾಡೋದರ ಮುಖಾಂತರ ಬೆಳ್ಳಂಬೆಳಿಗ್ಗೆ ನಮ್ಮ ಮಕ್ಕಳು ಈ ಸ್ವಿಮ್ಮಿಂಗ್ ಪೂಲ್ಗೆ ಬರುವುದರ ಮುಖಾಂತರ ಆರೋಗ್ಯಕ್ಕೆ ಭಾರಿ ಪ್ರಾಮುಖ್ಯತೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ರೀತಿಯಲ್ಲಿ ನಾವು ಎಲ್ಲ ಸ್ಪೋರ್ಟ್ಸ್ನಲ್ಲಿ ಮುಂದೆ ಹೋಗಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ದೇಶ ಮಾಡ್ತಾ ಇರುವಂಥದ್ದು ಒಂದು ಕಡೆ, ಆರೋಗ್ಯಕ್ಕೆ ಅಷ್ಟೇ ಗಮನ ಕೊಡುವಂಥದ್ದು ಇನ್ನೊಂದು ಕಡೆ. ಪ್ರಾಯಶಃ ಇವತ್ತಿನ ಈ ಸ್ವಿಮ್ಮಿಂಗ್ ಪೂಲ್ ಈ ಭಾಗದ ಸಾವಿರಾರು ಜನರಿಗೆ ತಮ್ಮ ಆರೋಗ್ಯ ವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲಿಯ ಈಜುಪಟುಗಳು ಅವರು ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮೇಲೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಮಾಡಿದಂಥ ಗ್ಲೋಬಲ್ ಸ್ವಿಮ್ಮಿಂಗ್ ಅಕಾಡೆಮಿಗೆ, ಸನ್ಮಾನ್ಯ ಗೋಪಾಲಯ್ಯನವರಿಗೆ, ಈ ಕ್ಷೇತ್ರದ ಅಧ್ಯಕ್ಷರಿಗೆ, ಬಾಕಿ ಎಲ್ಲರಿಗೂ ಕೂಡ ನಾನು ವಿಶೇಷವಾದಂಥ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ನಮಗೆ ಸ್ವಲ್ಪ ಪ್ರಾಯ ಆಯಿತು, ಇನ್ನು ಸ್ವಿಮ್ಮಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ಆದರೂ ಕೂಡ ನಮ್ಮ ಮುಂದಿನ ಪೀಳಿಗೆ ಇದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದು ನನ್ನ ವಿನಂತಿ ಇದೆ. ನಮ್ಮ ನಾಯಕರು, ಕೇಂದ್ರ ಸಚಿವರಾದ ಸದಾನಂದ ಗೌಡ್ಜಿಯವರು ಇವತ್ತು ನವೀಕರಣಗೊಂಡ ಸ್ವಿಮ್ಮಿಂಗ್ ಪೂಲನ್ನು ಸುಮಾರು 2 ಕೋಟಿಗಿಂತ ಹೆಚ್ಚಿನ ಅನುದಾನದಲ್ಲಿ ಸುಮಾರು 50 ವರ್ಷದ ಹಳೆಯದಾದ ಒಂದು ಸ್ವಿಮ್ಮಿಂಗ್ ಪೂಲನ್ನು ನನ್ನ ಕ್ಷೇತ್ರಕ್ಕೆ ಸುಸಜ್ಜಿತವಾಗಿ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಜೊತೆಗೆ ನಂದಿನಿ ಬಡಾವಣೆಯಲ್ಲಿ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೊಂದು ಸ್ವಿಮ್ಮಿಂಗ್ ಪೂಲನ್ನು, ಅತ್ಯಾಧುನಿಕವಾದ ಸ್ವಿಮ್ಮಿಂಗ್ ಪೂಲನ್ನು ಈಗ ಸ್ಯಾಂಕ್ಷನ್ ಆಗಿದೆ. പക്ഷേ ಇನ್ನೊಂದು 15 ದಿನದಲ್ಲಿ ಅಲ್ಲಿ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ. ಇಷ್ಟು ದಿನ ಕರೋನಾ ಇದ್ದರಿಂದ, ಇದಾಗಲೇ 3-4 ತಿಂಗಳಾಗಿತ್ತು, ಕರೋನಾ ಇದ್ದರಿಂದ ಇದನ್ನು ಪ್ರಾರಂಭ ಮಾಡಿರಲಿಲ್ಲ. ಈಗ ಪ್ರಾರಂಭ ಮಾಡಿದ್ದೇವೆ. ನನ್ನ ಕ್ಷೇತ್ರ ಜನತೆ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಕ್ಷೇತ್ರದ ಜನತೆಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈ ಈಜುಕೊಳವನ್ನು ಉದ್ಘಾಟನೆ ಮಾಡಿದ್ದೇವೆ. ಸರ್, ಇವತ್ತು ನಮ್ಮ ಮಹಾಲಕ್ಷ್ಮಿ ಲೇಔಟ್ ಮಂಡಲದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಹಾಲಕ್ಷ್ಮೀಪುರ ವಾರ್ಡ್ನಲ್ಲಿ ಒಂದು ಈಜುಕೊಳದ ನವೀಕರಣದ ಉದ್ಘಾಟನೆ ಕಾರ್ಯಕ್ರಮ. ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಮೂಲಭೂತ ಸೌಕರ್ಯ ನಮ್ಮ ನೆಚ್ಚಿನ ಶಾಸಕರು, ಈಗ ಸಚಿವರಾದ ಗೋಪಾಲಯ್ಯರವರು ಅಥವಾ ನಮ್ಮ MP ಅವರಾದಂತಹ ಸಂಸದರಾದಂಥ ಸನ್ಮಾನ್ಯ ಸದಾನಂದ ಗೌಡ್ರಜಿಯವರು ಇವತ್ತು ಬಂದುಬಿಟ್ಟು ಇಬ್ಬರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉದ್ಘಾಟನೆ ಮಾಡಿದ್ರು. ಇಲ್ಲಿ ಪ್ರತಿಯೊಬ್ಬರ ಒಂದು ಸಾರ್ವಜನಿಕರ ಜೀವನದಲ್ಲಿ ಏನೇ ಒಂದು ಕುಂದುಕೊರತೆ ಬರಬಾರ್ದು ಅಂತೇಳ್ಬಿಟ್ಟು ಭಾಳಷ್ಟು ಶ್ರಮವಹಿಸಿ ಪ್ರತಿಯೊಂದು ಕೆಲಸನೂ ಮಾಡ್ತಾ ಇದ್ದಾರೆ. ಇವತ್ತು ಪಾರ್ಕ್ ಇರ್ಬೋದು, ಅಥವಾ ರಸ್ತೆ ಇರ್ಬೋದು, ಅಥವಾ ನೀರಿನ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಅಥವಾ ಇವತ್ತು ಈಜುಕೊಳ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ಒಂದು ಅತ್ಯದ್ಭುತ ಒಂದು ಕೆಲಸದ ವೈಖರಿಯನ್ನು ನಮ್ಮ ಕ್ಷೇತ್ರದಲ್ಲಿ ಒಂದು ಪ್ರಥಮ ಸ್ಥಾನದಲ್ಲಿರುವಂತೆ ಒಂದು ಶಾಸಕರು ಹಾಗೂ ಅವರ ಎಲ್ಲ ತಂಡದವರು ಮಾಡಿದ್ದಾರೆ. ಇವತ್ತು ಇನ್ನೊಂದು ಕೂಡ ಬ್ಯಾಡ್ಮಿಂಟನ್ ಕೋರ್ಟು ನಂದಿನಿ ಲೇಔಟ್ ವಾರ್ಡ್ನಲ್ಲೂ ಕೂಡ ಬ್ಯಾಡ್ಮಿಂಟನ್ ಕೋರ್ಟ್ ಇನಾಗ್ರೇಷನ್ ಇದೆ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಈಗ ನಮ್ಮ ನೆಚ್ಚಿನ ಸಚಿವರು ಹೇಳಿದ ಹಾಗೆ 10 ಕೋಟಿ ವೆಚ್ಚದಲ್ಲಿ ಮತ್ತೊಂದು ಸ್ವಿಮ್ಮಿಂಗ್ ಪೂಲ್ ರೆಡಿ ಆಗ್ತದೆ. ನನ್ನ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಸಾರ್ವಜನಿಕರಿಗಾಗಿಯೇ ಪ್ರತಿಯೊಂದು ಕೆಲಸನೂ ನಡೀತದೆ. ಯಾವುದೇ ಒಂದು ವಿಚಾರದಲ್ಲೂ ಕುಂದುಕೊರತೆ ಇಲ್ಲ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ.